ವಿಶ್ವವೀರರು ಕಪ್ಪೆತ್ಕೊಂಡ್ಬಂದಂಥ ರೀತಿ ಇತ್ತಲ್ಲ, ಅದೇ ಒಂದು ಅದ್ಭುತ ಬಂದೆಲ್ಲರಿಗೂ ತೋರಿಸಿದಂಥ ರೀತಿ ಇತ್ತಲ್ಲ. ನೋಡಿ, ನಾವು ನೋಡ್ತಾ ಇದ್ದೀವಿ, ಜನ ಕಿಕ್ಕಿರದ ನೆರೆದಿದ್ರು. ಎಲ್ಲಿ ನೋಡೋದ್ರಲ್ಲಿ ಜಯಘೋಷಗಳು, ಜಯಕಾರಗಳು. ವಿಶೇಷ ವಿಮಾನದಲ್ಲಿ ದೆಹಲಿ ಏರ್ಪೋರ್ಟ್ಗೆ ಭಾರತ ತಂಡ ಬಂದಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಿಶ್ವಕಪ್ ಜೊತೆಗೆ ತಾಯ್ನಾಡಿಗೆ ಬಂದಂಥ ತಂಡ, ಅದನ್ನು ಬರಮಾಡಿಕೊಂಡಂಥ ರೀತಿ, ರೋಹಿತ್ ಪಡೆಯನ್ನು ಯಾವ ರೀತಿ ಜನ ಸ್ವಾಗತಿಸಿದ್ರು ನೋಡ್ತಾ ಇದ್ದೀವಿ. ಇದು ಅಭಿಮಾನಿಗಳ ಸಂಭ್ರಮ, ಬರಮಾಡಿಕೊಂಡಂಥ ರೀತಿ, ರೋಹಿತ್ ಪಡೆಯನ್ನು ಯಾವ ರೀತಿ ಸ್ವಾಗತ ಮಾಡಿದ್ರು ಅಂತ. ಯಾಕಂದರೆ ಇದು ಸಾಮಾನ್ಯ ಸಂಗತಿ ಅಲ್ಲ. ಎಲ್ಲೋ ಒಂದು ಕಡೆಗೆ ಈ ಒನ್ ಡೇ ವಿಶ್ವಕಪ್ ಇದೆಯಲ್ಲ, ಅದರಲ್ಲಾದಂಥ ತಪ್ಪುಗಳೇ ಇಲ್ಲೂ ಕೂಡ ಆಗಿಬಿಡ್ತವೆ ಅನ್ನುವಂಥ ಭಯ, ಭೀತಿ ಇತ್ತು. ಅದರಲ್ಲೂ ಮ್ಯಾಚ್ ಟರ್ನ್ ಆದಂಥ ರೀತಿ ಇತ್ತಲ್ಲ, ಅದೇ ಅದ್ಭುತ. ಎಲ್ಲೋ ಒಂದು ಕಡೆ ಕೈ ತಪ್ಪಿ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಆ ಕೈಗೆ ಎಟಕಿದ್ದಿದೆಯಲ್ಲ, ಅದು ರೋಚಕ, ಅದು ನಿಜಕ್ಕೂ ಅದ್ಭುತ. ಅಂತೂ ಇಂತೂ ವಿಶ್ವಕಪ್ ಗೆದ್ವಿ ಅಂತ ಅಂದಾಗ ಬಂದಂಥ ನಿಟ್ಟುಸಿರಿದೆಯಲ್ಲ, ಅದು ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಸಂಭ್ರಮಾಚರಣೆ ಅನ್ನುವಂಥದ್ದು. ಜೊತೆಗೆ ಈ ಫ್ಲೈಟಲ್ಲಿ ಎಲ್ಲರೂ ಕೂಡ ಕಪ್ ಹಿಡ್ಕೊಂಡು ಮಾತಾಡಿದ್ದಿತ್ತಲ್ಲ, ಒಂಥರ ಈ ದೇವರು ಕೊಟ್ಟ ವರ ಅನ್ನೋ ರೀತಿಯಲ್ಲಿ ಅವರು ಸಂಭ್ರಮಿಸಿದಂಥ ರೀತಿ, ಅದರ ಬಗ್ಗೆ ಇದ್ದಂಥ ಗೌರವ, ಪ್ರೀತಿ, ಜೊತೆಗೇನಂದ್ರೆ ಹೆಮ್ಮೆ. ಇದೇ ಭಾರತೀಯರಿಗೂ ಮತ್ತು ಬೇರೆ ದೇಶದವ್ರಿಗೂ ಇರುವಂಥ ವ್ಯತ್ಯಾಸ. ಭಾರತೀಯ ಆಟಗಾರರಿಗೂ ಬೇರೆಯವರಿಗಿರೋ ವ್ಯತ್ಯಾಸ ಏನು ಅಂದರೆ, ಕಪ್ ಅಂದ ತಕ್ಷಣ ಕೆಲವರು ಕಾಲಿಡ್ತಾರೆ ಅದರ ಮೇಲೆ, ಅಹಂಕಾರದಿಂದ, ದುರಹಂಕಾರದಿಂದ. ಆದರೆ ಭಾರತೀಯರು ಹಂಗಲ್ಲ. ನಾವು ಈ ಬಂದಂಥ ಕಪ್ ಇದೆಯಲ್ಲ, ನಮ್ಮ ಪ್ರಯತ್ನದಿಂದಲೇ ಬಂದಿರಬಹುದು, ಆದರೆ ಇದು ನಮಗೆ ಸಿಕ್ಕಂಥ ಅಭೂತಪೂರ್ವವಾದಂಥ, ಅಪೂರ್ವವಾದಂಥ ಒಂದು ಕಾಣಿಕೆ ಅನ್ನೋ ರೀತಿಯಲ್ಲಿ ಅವರು ಈ ಮುತ್ತಿಡುತ್ತಿದ್ದಂಥ ರೀತಿ, ಅದನ್ನು ತೋರಿಸಿದಂಥ ರೀತಿ ಇತ್ತಲ್ಲ, ನಿಜಕ್ಕೂ ಅದ್ಭುತ ಅದು. ಇನ್ನು ಇದೆಲ್ಲದರ ಜೊತೆಗೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇದೆ. ಪ್ರಧಾನಮಂತ್ರಿಯವ್ರನ್ನೂ ಕೂಡ ಟೀಮ್ ಭೇಟಿ ಮಾಡುತ್ತೆ. ಪ್ರಧಾನಮಂತ್ರಿಗಳು ಕೂಡ ಅಭಿನಂದನೆ ಸಲ್ಲಿಸಿದ್ರು. ಇವತ್ತು ಅವರು ಸನ್ಮಾನವನ್ನು ಕೂಡ ಮಾಡ್ತಾರೆ. ಅದಾದಮೇಲೆ ಮುಂಬೈಗೆ ಬರುತ್ತೆ ಟೀಮ್. ಮುಂಬೈನಲ್ಲಿ ಇವರ ಮೆರವಣಿಗೆ, ಕಪ್ಪು ಸಹಿತವಾಗಿ ಇವರ ಮೆರವಣಿಗೆ ವಾಂಖೆಡೆ ಸ್ಟೇಡಿಯಂನಲ್ಲಿ, ಇದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. Indian cricket team is reaching Mumbai after winning the 2020 World Cup, and a procession, victory procession in an open bus is being held from 5 to 7 p.m. on Marine Drive between Nariman Point to Wankhede Stadium. If you want to attend it, kindly come prior to 4:30 p.m. and be on the promenade side and not on the roads.
Also, within Wankhede Stadium, the victory lap is being held at 7 p.m. So, if you wish to attend that, please ensure you reach and be seated within stadium prior to 6 p.m. Kindly try to use the public transport system. ಬರೀ ಇವರೆಲ್ಲ ಉಳ್ಕೊಂಡಿರುವಂಥ ಹೋಟೆಲ್ ITC ಮೌರ್ಯ ಹತ್ರನೇ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ಇದೆ ಅಂತ, ಜೊತೆಗೆ ಅಲ್ಲಿ ಆ ಹೋಟೆಲ್ನ ಮುಂಭಾಗದಲ್ಲೂ ಕೂಡ ಅದು ಎಷ್ಟರ ಮಟ್ಟಿಗೆ ಜನ ನೆರೆದಿದ್ದಾರೆ ಅಂತ. ಇವತ್ತಿನ ಕಾರ್ಯಕ್ರಮಗಳು ಕೂಡ ಇದೆ, ಮೋದಿಯವ್ರನ್ನೂ ಕೂಡ ಭೇಟಿ ಮಾಡ್ತಾರೆ. ಜೊತೆಗೆ ಏನಂದರೆ ಕಪ್ ಇಟ್ಕೊಂಡು ಅವ್ರು ಸಂಭ್ರಮಿಸ್ತಿರುವಂಥ ರೀತಿ, ಅದಾದ ನಂತರ ಅವರು ಮುಂಬೈಗೆ ಹೋಗುವಂಥದ್ದು. ಇವತ್ತಿನ ಕಾರ್ಯಕ್ರಮಗಳೇನೇನು? ಹೌದು ರಂಗನಾಥ್, ಈಗಾಗಲೇ ಏರ್ಪೋರ್ಟ್ನಿಂದ ಹೋಟೆಲ್ಗೆ ಬಂದಿದ್ದಾರೆ ಟೀಮ್ ಇಂಡಿಯಾ ಆಟಗಾರರು, ಕಪ್ ಜೊತೆಗೆ ಬಂದಿದ್ದಾರೆ. ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಟೀಮ್ ಇಂಡಿಯಾ ಆಟಗಾರರು ಹೋಗ್ತಾರೆ. ನಾನೀಗ ITC ಹೋಟೆಲ್ ಬಳಿ ಇದ್ದೇನೆ. ಇದೇ ಹೋಟೆಲ್ನಲ್ಲಿ ಈಗ ಟೀಮ್ ಇಂಡಿಯಾ ಆಟಗಾರರು ವಾಸ್ತವ್ಯವನ್ನು ಹೂಡಿರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಈ ಹೋಟೆಲ್ನಿಂದ ಪ್ರಧಾನಿಯವರ ನಿವಾಸಕ್ಕೆ ತೆರಳುತ್ತಾರೆ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ 1 ಗಂಟೆಗಳ ಕಾಲ ಅಲ್ಲಿ ಕಾಲವನ್ನು ಕಳೆಯಲಿದ್ದಾರೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರನ್ನೂ ಕೂಡ 1-to-1 ಮಾತಾಡಿಸುವಂತಹ ಸಾಧ್ಯತೆ ಇದೆ. ನೋಡ್ಬೋದು, ITC ಹೋಟೆಲ್ ಮುಂದೆ ಅಭಿಮಾನಿಗಳು ನೆರೆದಿದ್ದಾರೆ, ಸಾಕಷ್ಟು ಅಭಿಮಾನಿಗಳು ನೆರೆದಿದ್ದಾರೆ. ಈ ಕಡೆಯಿಂದ ನೋಡ್ಬೋದು, ಯಾವಾಗ ಟೀಮ್ ಇಂಡಿಯಾ ಆಟಗಾರರು ಹೊರಗಡೆ ಬರ್ತಾರೆ, ಅವರನ್ನು ಯಾವಾಗ ನೋಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಹೊರಗಡೆ ಕಾಯ್ತಾ ಇದ್ದಾರೆ. ಮುಖ್ಯವಾಗಿ ಆಟಗಾರರನ್ನ ನೋಡಬೇಕು, ಅವರಿಗೆ ವಿಶ್ ಮಾಡಬೇಕು, ಅವರ ಜೊತೆ ಸಂಭ್ರಮವನ್ನು ಆಚರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಹೋಟೆಲ್ ಮುಂಭಾಗ ನೆರೆದಿರುವಂತಹದ್ದು. ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ನೆರೆದಿದ್ರು. ಸುಮಾರು 1000ಕ್ಕೂ ಹೆಚ್ಚು ಅಭಿಮಾನಿಗಳು ಬೆಳ್ಳಂಬೆಳಿಗ್ಗೆ ಬಂದು ಅಲ್ಲಿ ಟೀಮ್ ಇಂಡಿಯಾ ಆಟಗಾರರನ್ನು ನೋಡಬೇಕು, ಅವರಿಗೆ ಸ್ವಾಗತವನ್ನು ಕೋರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಬಂದಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾದ ಬಳಿಕ ಮುಂಬೈಗೆ ತೆರಳುತ್ತಾರೆ. ವಿಶೇಷ ವಿಮಾನದಲ್ಲಿ ಟೀಮ್ ಇಂಡಿಯಾದ ಎಲ್ಲ ಸದಸ್ಯರುಗಳು ಕೂಡ ಮುಂಬೈಗೆ ತೆರಳುತ್ತಾರೆ. ಮುಂಬೈನಲ್ಲಿ ನಾರಿಮನ್ ಪಾಯಿಂಟ್ ಇಂದ ವಾಂಖೆಡೆ ಸ್ಟೇಡಿಯಂ ವರೆಗೂ ಕೂಡ ಅದ್ದೂರಿಯಾಗಿ ವಿಜಯೋತ್ಸವದ ಮೆರವಣಿಗೆ ನಡೆಯುತ್ತೆ. ಟೀಮ್ ಇಂಡಿಯಾ ಆಟಗಾರರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ರೋಹಿತ್ ಶರ್ಮಾ ಅವರು ಆ ನೇತೃತ್ವವನ್ನು ವಹಿಸ್ತಾರೆ. ಮತ್ತೆ ಕಪ್ ಹಿಡಿದುಕೊಂಡೇ ಒಂದು ಮೆರವಣಿಗೆ ಸಾಗುವಂತಹ ಸಾಧ್ಯತೆ ಇದೆ. ಅಲ್ಲೂ ಕೂಡ ಅದ್ದೂರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇಡೀ ಮುಂಬೈನಲ್ಲಿ ಅತ್ಯಂತ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.